ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಚಾಮರಾಜನಗರದ ಯಳಂದೂರಿನ ಬಳೆ ಮಂಟಪ ಅಂತಾನೆ ಪ್ರಖ್ಯಾತಿಯಾಗಿರೋ ಗೌರೀಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ಸಾಂಗ್ಗೆ ಸಂಬಂಧಿಸಿದಂತೆ ಒಬ್ಬ ಮೂಲ ವ್ಯಕ್ತಿಯನ್ನ ನಿಮಗೆ ಭೇಟಿ ಮಾಡಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಚಾಮರಾಜನಗರದ ಯಳದೂರು ಟೌನ್ ಅಲ್ಲಿ ಶತಮಾನಗಳಷ್ಟು ಹಳೆಯ ಚೋಳರ ಕಾಲದ ಗೌರೀಶ್ವರನ ದೇಗುಲ. ಇದು ಬಳೆ ಮಂಟಪ ದೇಗುಲ ಎಂದೇ ಪ್ರಖ್ಯಾತಿ. ಬನ್ನಿ ಒಳಗೆ ಹೋಗಿ ನೋಡೋಣ. ಹೇಳಿ ಸರ್. ಚಾಮರಾಜನಗರ ಜಿಲ್ಲೆಯಲ್ಲಿ ಯಳಂದೂರು ತಾಲೂಕು ಒಂದು ಚಿಕ್ಕ ತಾಲೂಕಾಗಿದೆ. ಈ ತಾಲೂಕಿನ ಯಳಂದೂರು ಟೌನ್ ಮಧ್ಯಭಾಗದಲ್ಲಿ 1500 ಚೋಳದ ಕಾಲದ ಒಂದು ದೇವಸ್ಥಾನ ಇದೆ. ಅದ್ಭುತವಾದ ದೇವಸ್ಥಾನ. ಅಂದ್ರೆ ನೋಡಿ 209 ನ್ಯಾಷನಲ್ ಹೈವೇ ಹೋಗುತ್ತೆ. ಮುಂಭಾಗದಲ್ಲಿ ಬಳೆ ಮಂಟಪ ಅಂತ ಹೋಗ್ತಾರೆ. ಅದನ್ನ ಹೆಸರು ಬಳೆ ಮಂಟಪ ಅಲ್ಲ, ಅದ ಹೆಸರು ದ್ವಾರ ಮಂಟಪ ಅಂತ. ಬಳೆ ಮಂಟಪ ಅಂತ ಯಾಕೆ ಹೋಗ್ತಾರೆ ಅಂದ್ರೆ 5 ಕಡೆ 4 ಕಡೆ ಬಳೆಗಳನ್ನ ಬ್ಲಾಕ್ ಕಲ್ಲಲ್ಲಿ ರಿಂಗಿನ ಕೆತ್ತಿದ್ದಾರೆ. ಅದಕ್ಕೆ ಅದರ ಹೆಸರು ಬಳೆ ಮಂಟಪ ಅಂತ ಹೇಳ್ತಾರೆ. ಹೆಸರು ಅದಕ್ಕೆ ಕರೆಕ್ಟ್ ಹೆಸರು ದ್ವಾರ ಮಂಟಪ. ಅಂದರೆ ಶಿವನಿಗೆ ಒಳಗಡೆ ಬರುವಾಗ ಸುಮಾರು ಕೂರೋದು ದ್ವಾರ ಮಂಟಪ ಅಂತ. ಆ ದ್ವಾರ ಮಂಟಪದ ಒಳಗಡೆ ಬಲಭಾಗದಲ್ಲಿ ಶಿವನ ಸಂಪ್ರದಾಯ, ಎಡಭಾಗದಲ್ಲಿ ವಿಷ್ಣು ಸಂಪ್ರದಾಯ. ಶಿವ ವಿಷ್ಣು ಭೇದ ಭಾವನೆ ಇಲ್ಲ ಅಂದ್ಬಿಟ್ಟು ಎರಡನ್ನೂ ಒಂದೇ ಮಾಡಿದ್ದಾರೆ. ಅಷ್ಟು ಅದ್ಭುತವಾದಂಥ ಬಳೆ ದೇವಸ್ಥಾನ. ಮತ್ತು ಮುಂಭಾಗದಲ್ಲಿ ಬಂದರೆ ಇಲ್ಲಿ ನಂದಿಗಮ್ಮ ಇಲ್ಲ, ಮತ್ತು ನವಗ್ರಹ ಇಲ್ಲ. ಸೂರ್ಯನಾರಾಯಣ ದೇವಸ್ಥಾನ ಇದೆ ಚಿಕ್ಕದು. ಸೂರ್ಯನಾರಾಯಣ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಈ ಶಿವರಾತ್ರಿ ದಿನ 5 ದಿನಗಳು ಸೂರ್ಯದ ಕಿರಣಗಳು ಮೇಲುಭಾಗದಿಂದ ಗೌರೀಶ್ವರನಿಗೆ ಶಿವ ಕೆಳಗಡೆ ಇದ್ದಾನೆ 7 ಮೆಟ್ಲು ಕೆಳಗಡೆ. ಅಲ್ಲಿಗೆ ಹೋಗಿ ಸೂರ್ಯದ ಕಿರಣಗಳು ಬೀಳುತ್ತೆ. ಅಲ್ಲಿ ಏನಾಗುತ್ತೆ ವಿಶೇಷವಾಗಿ ಒಳಭಾಗದಲ್ಲಿ ಬಂದರೆ ಗೌರೀಶ್ವರನ್ ನೋಡ್ಬೋದು. ಬಲಭಾಗದಲ್ಲಿ ನಾರಾಯಣ ಇದೆ, ಲಕ್ಷ್ಮಿ ಇದೆ, ಸುಬ್ರಹ್ಮಣ್ಯ ಇದೆ, ಚಾಮುಂಡೇಶ್ವರಿ ಇದೆ. ಎಡಭಾಗಕ್ಕೆ ಬಂದರೆ ವಿನಾಯಕ ಇದೆ, ವೀರಭದ್ರ ಸ್ವಾಮಿ ಇದೆ, ಕಾಲಭೈರವ ಇದೆ. ಇಲ್ಲಿ 5 ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವಾಗ ಅಂದ್ರೆ ಚೋಳರ ಕಾಲಕ್ಕೆ, ಈಗಲಲ್ಲ. ಇದು ಹಿಂಭಾಗಕ್ಕೆ ಹೋದರೆ 5 ಪಂಚಲಿಂಗಗಳಿದೆ. ಮಲ್ಲಿಕಾರ್ಜುನೇಶ್ವರ, ತಾರಕೇಶ್ವರ, ಚಿದಂಬರೇಶ್ವರ, ಅರುಣಾಚಲೇಶ್ವರ ಅಂತ ಬಹಳ ಅದ್ಭುತವಾದಂಥ ಪಂಚಲಿಂಗಗಳಿದೆ. ಅದಾದ ನಂತರ ಎಡಭಾಗದಲ್ಲಿ ಜಗತ್ತಲ್ಲೇ ಇಲ್ಲ ಪಾರ್ವತಾಂಬೆ ಅಂತ ಹೆಸರು. 1500 ಚೋಳರ ಕಾಲದಲ್ಲಿ ಆಗಿದ್ದು ಪಾರ್ವತಾಂಬೆ ಅಂತ. ತುಂಬ ಶಕ್ತಿಯಾದ ದೇವತೆ. ಅಂದರೆ ಏನು ಅಂದರೆ ತಾಯಿದು ನಮ್ಮ ಮನೆ ಕಟ್ಟಲಿದ್ರೆ, ಮನೇಲಿ ಮಕ್ಕಳಾಗಲಿದ್ರೆ, ಅಥವಾ ಯಾವುದಾದ್ರು ಪ್ರಮೋಷನ್ಗಳು ಅಡಚಣೆಗಳಿದ್ರೆ, ಇವೆಲ್ಲ ಇದ್ರೂ ಕೂಡ ಆ ತಾಯಿ ಹತ್ರ ಮೊದಲು ನಿಮ್ಮ ಸಂಬಂಧ ಜ್ಞಾನ ಮಾಡೋದ್ರೆ ತುಂಬ ತಾಯಿ ಆಶೀರ್ವಾದ ಇದೆ. ಇನ್ನೊಂದು ಹೇಳಿದ್ರೆ ಆ ಹೆಣ್ಣು ಮಕ್ಕಳು ನಮ್ಮ ಮನೇಲಿ ಇರ್ತಾರೆ, ಹೆಣ್ಣು ಮಕ್ಕಳು ಮದುವೆ ಆಗಲ್ಲ. ಆ ಹೆಣ್ಣು ಮಗುನ ನೋಡಿ ಮದುವೆ ಬಂದು ನೋಡ್ತಾ ಇರ್ತಾರೆ, ಮದುವೆ ಆಗಲ್ಲ. ಆ ಮಗು ಬಂದು ತಾಯಿನ ಹರಿಸ್ಕೊಂಡು ಹೋಗಿ ಮತ್ತೆ 9 ಮೊಳದು ಸೀರೆ ತಂದು ಆ ತಾಯಿಗೆ ಒಂದು ದಿನ ಉರಿಸಿ ಆ ತಾಯಿಯಿಂದ ಅಭಿಷೇಕ ಆದಮೇಲೆ ಆ ಮಗುಗೆ ಕೊಡ್ತೀನಿ. ಆ ಮಗು 1 ತಿಂಗಳು 6 ತಿಂಗಳಲ್ಲಿ ಮದುವೆ ಆಗಿ ಹೋಗ್ತಾಳೆ. ಅಷ್ಟು ಅದ್ಭುತವಾದ ಪಾರ್ವತಾಂಬೆ ಅಂತ ಹೆಸರು ಹೇಳ್ಬೋದು. ಅದೇ ಅದು ಹೇಳ್ಬೇಕಾದ್ರೆ ಸ್ವಾಮಿ, ಅದು ಮುದ್ದುರಾಜು ಅಂತ ಅವನ ಹೆಸರು. ಇವ್ರು ಕೆತ್ತನೆ ಎಲ್ಲ ಮಾಡಿಕೊಂಡು ಮುದ್ದುರಾಜು ಅಂತ ಅವನ ಹೆಸರು. ಆ ಹೆಸರಿದೆ ನೋಡಿ, ನಾವು ಬೋರ್ಡಲ್ಲಿ ಹಾಕಿನಿ, ಮುದ್ದುರಾಜು ಅನ್ನೋ ಮಾಡಿದ್ದು. ಒಂದು ವಿಶೇಷ ಏನು ಅಂದರೆ ಇಲ್ಲಿ ಚೋಳರು ಇಲ್ಲಿ ಗೋಪುರ ಮಾಡಿಲ್ಲ. ಯಾಕೆ ಗೋಪುರ ಮಾಡಿಲ್ಲ ಅಂದರೆ ಚೋಳರಿಗೆ ಆಕಾಶ ಕಂಡಬೇಕಾಯ್ತು ಅಂತ. ಮತ್ತು ಆಕಾಶದಿಂದ ಸೂರ್ಯನ ಕಿರಣಗಳು ಅವ್ರು ಕೆತ್ತನೆ ಮಾಡಿದ್ರಲ್ಲ, ಆ ಕೆತ್ತನೆ ಬಿಡಬೇಕಂತ. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಗೋಪುರ ಇದೆ. ಹೋಗಿ ನೋಡಿ, ನಮ್ಮ ಗೌಡೇಶ್ವರನಿಗಿಲ್ಲ, ಅಮ್ಮನವ್ರಿಗಿಲ್ಲ, ಬಳೆ ಮಂಟಪಕ್ಕಿಲ್ಲ. ಇದೊಂದು ವಿಶೇಷವಾದ ಸ್ಥಳ ನೋಡಿ. ಅದಲ್ಲೇ ಇನ್ನೊಂದು ವಿಶೇಷವಾಗಿದೆ. ಮೈಸೂರಿಗೆ ಮಹಾರಾಜ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ಪುಣೆ ಅಂತ. ಪುಣೆಗೆ ಮಹಾರಾಜ ಈ ಕೊಡುಗೆಯಾಗಿ ಯಳಂದೂರನ್ನ ಕೊಟ್ಟು ಈ ದೇವಸ್ಥಾನದ ಒಂದು ಬಂದಿದೆ ನೋಡಿ, ಅವ್ರು ವಂಶದವ್ರು ಇದ್ರು. ಇನ್ನು ಯಳಂದೂರನ್ನ ಕೊಡುಗೆ ಕೊಟ್ಟರು. ಅದು ದಿವಾನ್ ಪುಣೆ ಬಹಳ ಪುಣೆ ಇದ್ದು 33 ಹಳ್ಳಿಗೂ ಕೂಡ ಒಂದೊಂದು ಕೆರೆ ಅಂತ ಮಾಡಿದ್ದಾನೆ. ಏನು ಅಂದರೆ ಈ ಮಳೆ ಬಿದ್ದಾಗ ಆ ನೀರು ಶೇಖರಣೆಗೆ 33 ಹಳ್ಳಿಗಳು ಒಂದೊಂದು ಕೆರೆಯಲ್ಲಿ ಮಾಡಿದ್ದಾರೆ. ಇವತ್ತು ಕೂಡ ಬಿರಿಗೆರೆಲ್ಲಪ್ಪನ ಆಶೀರ್ವಾದ, ಬೂಲಯ್ಯನವರ ಆಶೀರ್ವಾದ, ಭುವನೇಶ್ವರನ ಆಶೀರ್ವಾದದಿಂದ ನಮ್ಮ ರೈತರೆಲ್ಲ ಚೆನ್ನಾಗಿದ್ದಾರೆ. ಇವತ್ತು ಯಳಂದೂರು ತಾಲೂಕು ದರಿದ್ರ ಕೂಡಿಲ್ಲ. ಮತ್ತು ಒಂದು 20-30 ಅಡಿ ಬೋರ್ ಹಾಕಿದ್ರೆ ನೀರು ಸಿಗುತ್ತೆ. ಇದು ಹಸಿರುವಾದ ಪುಣ್ಯವಾದ ಸ್ಥಳ. ಇದು ಯಾವ ಭಾಗದಲ್ಲಿ ನೋಡುವ ತೆಂಗಿನ ಮರ ಇದೆ. ಈ ಭಾಗದಿಂದ ನಮಗೆ ಬಾಂಧಗಟ್ಟಿನಿಂದ ಎಳ್ಳಿ ಹೋಗುತ್ತೆ, ರಾಮನಗರಕ್ಕೆ ಹೋಗುತ್ತೆ, ಬೆಂಗಳೂರಿಗೆ ಹೋಗುತ್ತೆ, ಚಂಪಟ್ಟಿಗೆ ಹೋಗುತ್ತೆ, ಮಳವಳ್ಳಿಗೆ ಹೋಗುತ್ತೆ. ಈ ಭಾಗದಿಂದಲೇ ಎಲ್ಲಿಯೋ ಶೇಖರಣೆ ಆಗಿ ಹೋಗುತ್ತೆ. ಅಷ್ಟು ಅತ್ಯುತ್ತಮವಾದ ಊರು ಇಲ್ಲಿ ಅವ್ರಿಲ್ಲ. ತುಂಬ ಶಕ್ತಿ ಕೊಟ್ಟಿದೆ ನೋಡಿ. ಇವತ್ತು ನಮ್ಮ ಸಬ್ ರಿಜಿಸ್ಟರ್ ಆಫೀಸರು ಹಾಸನ್ನವ್ರು ಅಂತ ಬಂದು ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ಇವತ್ತು ಅಮ್ಮನವ್ರಿಗೂ ಶಿವನಿಗೂ ಬಂದು ಆಶೀರ್ವಾದ ತಗೊಂಡ್ರು.
ನಮ್ಮ ಚಾಮರಾಜನಗರ SP ಸಾಹೇಬರು ಮೇಡಮ್ ಒಬ್ಬರಿದ್ರು, ಅವರು ಕೂಡ ಇಲ್ಲಿ ಬಂದು ತಾಯಿನ ಆಶೀರ್ವಾದ ತಗೊಂಡ್ರು, ಒಳ್ಳೇದಾಯ್ತು. ಸುಮಾರು ಜನ ಒಳ್ಳೊಳ್ಳೆ ಅಧಿಕಾರಿಗಳು, ಒಳ್ಳೊಳ್ಳೆ ನೊಂದವರು ಭಕ್ತ ಈ ದೇವ್ರನ್ನ ನಂಬಿದ್ರೆ 100 ಸತ್ಯ. ಅದ್ರೂ ಹೇಳಿದ್ರೆ ಹೆಣ್ಣು ಮಕ್ಕಳು ಮನೆಗಳಲ್ಲಿ ಮದುವೆ ಆಗಲೇ ಇದ್ರೆ ಹೊರ ಬಂದು ನೋಡಿ ನಿಂತೋದ್ರೆ ಆ ಮಗು ಬಂದು ತಾಯಿನ ನೆನೆಸ್ಕೊಂಡು ಹೋದ್ರೆ 1 ತಿಂಗಳು 6 ತಿಂಗಳು ಮದುವೆ ಆಗುತ್ತೆ. ಮತ್ತೆ 9 ಮೊಳ ಸೀರೆ ಅಂತಂದ್ರೆ ತಾಯಿ ಉಡಿಸ್ಬಿಟ್ಟು ಆ ತಾಯಿಯಿಂದ ಅಭಿಷೇಕ ಆದ್ಮೇಲೆ ಆ ಮಗು ಕೊಡ್ತೀವಿ. ಅವಳು 6 ತಿಂಗಳು ವರ್ಷದವರೆಗೂ ಮದುವೆ ಹೋಗ್ತಾಳೆ. ಅದೊಂದೇ ಅಂತಾರ, ಯಾವುದೇ ಮಕ್ಕಳಾಗಲೇ ಇದ್ರೆ, ಪ್ರಮೋಷನ್ ಆಗಲೇ ಇದ್ರೆ, ಮನೆ ಕಟ್ಟಲೇ ಇದ್ರೆ, ಏನೇ ಸಮಸ್ಯೆ ಇದ್ರೆ ಇದು ಇವಾಗ ಆಗಿರೋದಲ್ಲ, 1500 ಚೋಳರ ಕಾಲದಲ್ಲಿ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ತಾಯಿ ಶಿವನ ಪೀಠದಲ್ಲಿ ನಿಂತಿದ್ದಾಳೆ ನೋಡಿ. ಪೀಠ ಈಶ್ವರ ತಾನು ನಿಲ್ಸ್ಕೊಂಡಿದ್ದಾನೆ. ಅಷ್ಟು ಅದ್ಭುತವಾದ ತಾಯಿ ಹೇಳ್ಬೋದು. ತುಂಬ ಶಕ್ತಿಯಾದ ತಾಯಿ. ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ 6:30 ಮಧ್ಯಾಹ್ನ 12 ಗಂಟೆವರೆಗೂ ದೇವಸ್ಥಾನ ತೆಗೆದಿರ್ತೀವಿ. ಮತ್ತು ಸಂಜೆ 6:30 ತೆಗೆದ್ರೆ 8 ಗಂಟೆ ಹೋಗಿರ್ತೀವಿ. ದೇವ್ರ ದರ್ಶನ ಮಾಡ್ಬೋದು. ಏನಾದ್ರು ವಿಶೇಷ ಮಧ್ಯದಲ್ಲಿ ಏನಾರ ನಾವು ಬಾಗಿಲು ಹಾಕಿದ್ರೆ ನಮ್ಮ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಭಕ್ತಾದಿಗಳು ಮನೆ ಮುಂದ್ಗಡೆನೇ ಇದೆ, ಮನೆ ತಗೊಂಡು ಕೂಗಲೇ ತೆಗೆದು ದೇವ್ರ ದರ್ಶನ ಮಾಡಿಸ್ಕೊಡ್ತೀವಿ. ಸ್ವಾಮಿ ನಂಬರ್ ಹೇಳಿ ಹಾಗೇನೆ. ನನ್ನ ಹೆಸರು ಮಹೇಶ್ ಚಂದ್ರಮೌಳಿ ದೀಕ್ಷಿತ್ ಅಂತ. ಯಳಂದೂರು ಟೌನ್ ಮಧ್ಯಭಾಗದಲ್ಲಿರುವ ಶ್ರೀ ಗೌರೀಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರು. ನಾನು ವಿಷಯ ಎಲ್ಲ ಹೇಳಿದ್ದೀನಿ. ಮಧ್ಯಾಹ್ನದಲ್ಲಿ ಅಪ್ಪಿ ಬಂದರೆ ನನ್ನ ಫೋನ್ ನಂಬರ್ ಮಾಡಿ ದೇವ್ರ ದರ್ಶನ ನಿಮಗೆ ಮಾಡಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನದಿಂದ ತೊಂದರೆ ಆಗಬಾರ್ದು. ದೇವಸ್ಥಾನ ನೋಡೋಕ್ಕೆ ಭಕ್ತಾದಿಗಳು ಬರಬೇಕು, ದೇವ್ರು ಇಂಪ್ರೂವ್ಮೆಂಟ್ ಆಗಬೇಕು. ದಯವಿಟ್ಟು ಎಲ್ಲನೂ ಮನವಿ. ನನ್ನ ಫೋನ್ ನಂಬರ್ ತಿಳಿಸ್ತೀನಿ. 98 45 09 4437. ದಯವಿಟ್ಟು ಇನ್ನೂ ಒಂದು ಸತಿ ಹೇಳ್ತೀನಿ ಫೋನ್ ನಂಬರು 98 45 04 4437. ದಯವಿಟ್ಟು ಈ ಫೋನ್ಗೆ ನೀವು ಯಾವಾಗ ಮಾಡಿದ್ರು ನಿಮಗೆ ವಿಷಯನ ಹೇಳ್ತೀನಿ. ನೀವು ಬೇಕು ತಿಳ್ಕೊಂಡು ಬರ್ಬೋದು. ಊರು ಗ್ರಾಮಗಳಿಂದ, ಪಟ್ಟಣಗಳಿಂದ, ಸಿಟಿಗೆ ಬಂದವರು ಪಾಪ ನನ್ನ ನಂಬರ್ ಫೋನ್ ಮಾಡಿ ನಾನು ವಿಷಯಗಳನ್ನು ಹೇಳ್ಕೊಡ್ತೀನಿ. ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ಭಕ್ತಾದಿಗಳಲ್ಲಿ ವಿನಂತಿ. ಸ್ವಾಮಿ, ಇದು ವಿಶೇಷ ದಿನಗಳು ಅಂದ್ರೆ ವರ್ಷದಲ್ಲಿ ನಡೆಯುತ್ತಲ್ಲ, ಆ ದಿನಗಳಲ್ಲಿ ಯಾವ್ಯಾವುದು ಅಂತ? ಯಳಂದೂರು ಗೌರೀಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷಗಳಿದೆ. ಈಗ ನೋಡಿ, ಬಂತು ಇನ್ನೊಂದು ತಿಂಗಳಿಗೆ ಶಿವರಾತ್ರಿ ಇದೆ. 5 ಜಾವದ ಪೂಜೆ ಆಗುತ್ತೆ. ಅಂದರೆ ಒಂದು ಜಾವಕ್ಕೆ 101 ಎಳನೀರು. ಅಂದರೆ ರಾತ್ರಿ 10:30 ಶುರು ಆದರೆ ಬೆಳಗಿನ ಜಾವದವರೆಗೂ 4:30ವರೆಗೂ 5 ಜಾವದ ಪೂಜೆ ನಡೀತಾರೆ. ಒಂದು ಜಾವಕ್ಕೆ 101 ಎಳನೀರು, 5 ಜಾವಕ್ಕೆ ಲೆಕ್ಕ ಹಾಕೊಳ್ಳಿ. ಪ್ರತಿ ಒಂದೊಂದು ಜಾವಕ್ಕೂ 101 ಎಳನೀರು. ರುದ್ರಾಭಿಷೇಕ ಅಂತ ನಡೀತದೆ. ಬಹಳ ಅದ್ಭುತವಾಗಿ ಬಂದು ಜನ ನೋಡ್ಬೋದು. ನೈಟು 10:30 ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಲ್ಲದೆ ಇನ್ನೊಂದು ವಿಶೇಷ ಅಂದರೆ ಕಾರ್ತಿಕ ಮಾಸದಲ್ಲಿ ಲೈಟ್ ಎಲ್ಲ ಹಚ್ಚಿ ನೈಟು ತುಂಬ ಚೆನ್ನಾಗಿ ಕಾರ್ಯಕ್ರಮ ಇದೆ. ಆಷಾಢ ಮಾಸದಲ್ಲಿ ಹೂವನ್ನೆಲ್ಲ ಹಾಸ್ತೀವಿ. ತಾವು ತಿಳಿದಿರ್ಬೋದು, ಮೂಗೂರು ಭಾಗದಲ್ಲೆಲ್ಲ ಹೂವು ಹಾಸ್ತಾರೆ. ಅದೇ ರೀತಿಯಲ್ಲಿ ಹೂವೆಲ್ಲ ಹಾಸಿ ಅಲಂಕಾರ ಮಾಡ್ತೀವಿ. ವರ್ಷದಲ್ಲಿ 4 ಟ್ರಿಪ್ಪು ದೇವತೆಗಳಿಗೆ ಶಾಂತಿ ಆಗುತ್ತೆ. ಇಲ್ಲಿ ಇನ್ನ ವಿಶೇಷವಾಗಿ ಯಾವ್ದಾದ್ರು ಈಗ ನವರಾತ್ರಿ ಬನ್ನಿ ಮಂಟಪಕ್ಕೆ ಹೋಗ್ತೀವಿ. ಶಿವ ಪಾರ್ವತಿ ಉತ್ಸವ ಮೂರ್ತಿನ ಪೂಜೆ ಮಾಡಿ ಅದನ್ನ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತೀವಿ. ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿ ನವರಾತ್ರಿ ತಂದು ದೇವರನ್ನ ಇಡ್ತೀವಿ. ಸ್ವಾಮಿ, ಈ ರೀತಿ 5-6 ಕಾರ್ಯಕ್ರಮಗಳಿದೆ. ಹಿಂದೂ ಸಂಸ್ಕೃತಿಯಾಗಿ, ಹಿಂದೂ ಧರ್ಮದ ಪ್ರಕಾರವಾಗಿ ಏನು ಸರ್ಕಾರ ಆದೇಶಗಳಿದೆ ಅದೇ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಅದಾದ ನಂತರ ನೀವು ಬಂದರೆ 2 ಮರಗಳಿದೆ. ಏನು ಮರ ಅಂದರೆ ಪಗಡೆ ಮರ. ಬಲಭಾಗದಲ್ಲಿ ಹೆಣ್ಣು ಮರ, ಎಡಭಾಗದಲ್ಲಿ ಗಂಡು ಮರ. ಆ ಪಗಡೆ ಮರಕ್ಕೆ 500 ವರ್ಷಗಳು ಇದೆ. ಅಂದರೆ ಈ ನವಂಬರ್ ಡಿಸೆಂಬರ್ ಅಲ್ಲಿ ಬಿಳಿ ಹೂ ಉಳಿತೆ. ಹೂ ಬಿಟ್ಟು ಹಸಿರು ಕಾಯಿ ಆಗುತ್ತೆ. ಹಸಿರು ಕಾಯಿ ಆದ್ಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಕೆಂಪು ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಅದೊಳಗಡೆ ಓಪನ್ ಮಾಡಿ ಬೀಜನ ತೆಗೆದ್ಬಿಟ್ಟು ನಾವು ಯಾಕೆ ಮುಖಂಡು ತಿಂತೀವಿ. ಹಂಗೆ ತಿಂದರೆ ಎದೆಯಲ್ಲಿ ಶೇಷಮ ಕಂಟಿದ್ರೆ ಹೋಗುತ್ತೆ ಅಂತ. ಇದು ಸುಮಾರು 500 ವರ್ಷದ ಪಗಡೆ ಮರ. ಇದು ಅದ್ಭುತವಾದಂಥ ಸ್ಥಳ. ಟೂರಿಸಮ್ನವರು ಬಿಳಿಗಿರಿ ಬೆಟ್ಟ ಮತ್ತು ಗಗನಚುಕ್ಕಿ, ಬನಚುಕ್ಕಿ, ಹಿಮಸ್ವಾಮಿ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಬರೋರು ಈ ಬಾಡಿಗೆ ಬಂದು ಇನ್ನೂ ನೋಡ್ಕೊಂಡು ಹೋಗ್ಬೋದು ಅಂತ ನಾನು ಯಳಂದೂರಿನ ಅರ್ಚಕರಾಗಿ ಮಹೇಶ್ ಚಂದ್ರಮೌಳಿ ದೀಕ್ಷಿತ್ ತಿಳಿಸಿದ್ದೀನಿ. ಸ್ವಾಮಿ, ನಮಸ್ಕಾರ ಸ್ನೇಹಿತರೆ. ಓತಿ ಯಳಂದೂರಿನಲ್ಲಿರೋ ಪಡೆ ಗಂಟಲಿದೆ. ನಿಮ್ಗೆ ಆಲ್ರೆಡಿ ಕೇಳಿರ್ಬೋದು, ದೇವ ಮಾದೇವ ಸಾಂಗ್. ಅದರ ರಚನಾಕಾರರು ಕೆಸ್ತೂರ್ ಮಂಜುನಾಥ್ ಅಂತ. ಅವ್ರು ನಮ್ಗೆ ಈಗ ಸಿಕ್ಕಿದ್ದಾರೆ. ಬರೀ ಮಾತಾಡ್ಸೋಣ. ಅವರು ಪರಿಚಯ ಮಾಡ್ಕೊಂಡು ಸಾಂಗ್ ಬಗ್ಗೆ ಎರಡೂವರೆ ಕೆರೆಗೆ ಫಸ್ಟ್ ಒಂದು ಲೈನ್ ಹಾಡ್ಬೋದು.
ಓಕೆ ಸರ್. ಆ ಹಾಡನ್ನ ಮೂಲವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಅದಕ್ಕೆ ರವಿಕುಮಾರ್ ಅವರು ಅದನ್ನು ಹಾಡಿದ್ದಾರೆ. ಅವರು ಕೂಡ ನಮ್ಮ ಎಳೆದಲ್ಲ ಸುಮಾರು ಇರುತ್ತೆ, ಅವರು ಆ ಹಾಡನ್ನ ಹಾಡಿದ್ದಾರೆ. ಅದರ ರಚನೆ ಮತ್ತು ರಾಜಸತಿ ಯೋಜನೆ ಮಾತ್ರ ನಾನು ನಿರ್ಮಾಪಕರು ನೀವು ಎಲ್ಲರಿಗೂ ತಿಳಿದಿರುವ ಹಾಗೆ ಮಳವಳ್ಳಿ ಹರಿಸ್ವಾಮಿ ಅವರು ಅವಕಾಶ ಕೊಡ್ತಾರೆ. ಏವ ಮಾದೇಹ ಬಾರೋ ಸ್ವಾಮಿ ಮಲೆಯ ಮದೇಹ ಬಾರೋ ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಸ್ವಾಮಿ ಮಲೆಯ ದೇವ ಬಾರು. ಶಾಲೆಯಲ್ಲಿ ಪ್ರಾರ್ಥನೆಗಳು ಕೊಡ್ತಾ ಇದ್ದೇವೆ. 2006ನೇ ಇಸ್ವಿಗಿಂತ ಹಿಂದೆ ಬಿಳಿಗಿರಿ ಬೆಟ್ಟದಲ್ಲಿ ಬೆಟ್ಟದ ವಿವೇಕಾನಂದ ಗುರುಗನ ಕಲ್ಯಾಣ ಕೇಂದ್ರದ ಶಾಲೆಯಲ್ಲಿ ನಾನು ಟೀಚರ್ ಆಗಿ ಹುಟ್ಟಿಯ ಆ ಮಕ್ಕಳಿಗೆ ವಿಷಯ ಹಾಗಾಗಿ ನಾನು ವಿಜ್ಞಾನ ಶಿಕ್ಷಕ. ಹಾಗಾಗಿ ನನಗೆ ಇದು ಹವ್ಯಾಸವಾಗಿ ಸಾಹಿತ್ಯ ಬರೆಯೋದು, ಗೀತೆ ರಚನೆ ಮಾಡೋದು ನನಗೆ ಜಿಜ್ಞಾಸ ಪದ್ಧತಿ ಕಟ್ಟುವುದು. ಹಾಗಾಗಿ ಆ ಹಾಡನ್ನ ಕೇಳತಕ್ಕ ಮಳವಳ್ಳಿ ಮಾದೇವ ಕೊಟ್ಟ ಅವಕಾಶ ನನಗೆ ಕೊಟ್ಟರು, ಯಾವ್ದಾರು ಭಕ್ತಿಗೀತೆ ಬರ್ಕೊಡಿ. ಹಾಗಾಗಿ ದೇವ ಮಾದೇವ ಬಾರೋ ಹಾಡಿನವ್ರು ಕೊಟ್ಟೆ, ತುಂಬಾ ಇಷ್ಟ ಆಯ್ತು. MS ಮಾರುತಿ ಅವರು ಅದನ್ನ ಪಾರೆಕ್ ಸ್ಟುಡಿಯೋ ಬೆಂಗಳೂರಲ್ಲಿ ರೆಕಾರ್ಡ್ ಮಾಡಿದ್ರು. 3 ಭಾಗಿ ಅದ್ರ ರವಿಕುಮಾರ್ ಅವರ ಹಾಡು ನಿರ್ಮಾಣವನ್ನ ಮಳವಳ್ಳಿ ಮಾದೇವ ಮಾಡಬೇಕಾದ್ರು. ಆ ಹಾಡು ಎಲ್ಲರದ್ದು ಜಗತ್ತಿನ ಸಿದ್ಧವಾಗಿದೆ. ಎಲ್ಲಾ ಶಾಲೆಗಳ ಪ್ರಾಥಮಿಕ ಗೀತೆ ಆಗಿದೆ. ಸಮಾಧಿ ಮದುವೆ ಕಾರ್ಯಕ್ರಮಗಳಲ್ಲಿ ನುಡಿಸ್ತಾ ಇದ್ದಾರೆ. ಆರ್ಕೆಸ್ಟ್ರಾಗಳಲ್ಲಿ ಓಪನಿಂಗ್ ಸಾಂಗ್ ಅಂತ ಸಾಂಗ್ ಮೇಲೆ ಇತಂಬೂರಿ ಕಲಾವಿದರು ಭಿಕ್ಷುಕರು ಹಾಡನ್ನು ಹಾಡ್ಕೊಂಡು ಭಿಕ್ಷೆ ಮಾಡೋದು ಹಾಡ್ತಾರೆ. ಹಾಗಾಗಿ ನನಗೆ ಅದಕ್ಕಿಂತ ಸಂತೋಷ ಇದೇನ್ ಸರ್. ಹೌದು ಸರ್. ಹಾಗಾಗಿ ನೀವು ನಿಮ್ಮ ಸಾಹಿತ್ಯದಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಬದುಕಟ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಸಾಹಿತ್ಯ ಮತ್ತು ರಾಗ ಸಮೇತ ಹೌದು ಆ ಹಾಡಿಗೆ ಒಳ್ಳೆ ರಾಗವನ್ನು ಮಾಡ್ಕೊಂಡೆ. ಬೇರೆ ತರ ಹಾಡ್ಕೊಟ್ಟಿದ್ರೆ ಹೋಗ್ತಿತ್ತೆ ನಾವು. ಹೌದೌದು. ದೇವ ಮಾದೇವ ಬಾರೋ ಅಂತ ಹಾಡ್ಬಿಟ್ಟಿದ್ರೆ ಹೋಗ್ತಿತ್ತು. ಸೊ ಹಾಗಾಗಿ ಆ ಹಾಡನ್ನ ಬರೆದು ಅದಕ್ಕೆ ರಾಗವನ್ನು ಸಂಯೋಜನೆ ಮಾಡಬೇಕ ಹಾಡೋದು ಹಿಂಗೆಲ್ಲ ಇಷ್ಟ ಆಗಿದೆ. ಸರ್, ಈ ವಿಡಿಯೋ ನೋಡ್ತಿರೋದಂತ ಇನ್ನ ಯಾರು ಕಲಾಭಿಮಾನಿಗಳು ನಿಮ್ ಕೈಲಿ ಯಾರು ಹಾಡು ಬರೆಸ್ತೋದು ಅಂತಂದ್ರೆ ನಿಮ್ಮನ್ನ ಸಂಪರ್ಕಿಸಬಹುದು. ಖಂಡಿತ ನಮ್ಮ ದೂರವಾಣಿ ಸಂಖ್ಯೆ ನನ್ನ ದೂರವಾಣಿ ಸಂಖ್ಯೆ 9980279202. ಈ ದೂರವಾಣಿಗೆ ನಾನು ಕರೆ ಮಾಡಿ ಬಳಸ್ಕೊಳ್ಳಿ. ನನಗೆ ನನ್ನ ಮನಸ್ಸಿನಲ್ಲಿ ಇನ್ನಷ್ಟು ಗೀತೆಗಳನ್ನು ರಚನೆ ಮಾಡೋಣ ಅಂತ ಆಸೆ ಇದೆ. ನಾವೆಲ್ಲ ಎಲೆ ಮರೆ ಕಾಯ್ತರ ಇದೀವಿ. ಆಮೇಲೆ ರೀಸೆಂಟ್ ಆಗಿ ವೇಣುಗೋಪಾಲ್ ರಾಜ್ ತಬಲಾ ವಿದ್ವಾನ್ ಅವರು ನನ್ನ ಹತ್ರ SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕುರಿತು ಒಂದು ಹಾಡು ಮಾಡಿದ್ದಾರೆ. ಅದು ಕೂಡ ಯೂಟ್ಯೂಬ್ ಅಲ್ಲಿ ತಮಗೆಲ್ಲರಿಗೂ ಲಭ್ಯ ಆಗುತ್ತೆ. ನನ್ಗೆ ಇವಾಗ ನಮ್ಮ ಸ್ನೇಹಿತರು ಬಿಳಿಗಿರಿ ಬೆಟ್ಟದಲ್ಲಿ ಈ ಚಾನಲ್ ನೋಡಿ ಸಾಮಾಜಿಕ ಎಲ್ರಿಗೂ ಶುಭ ಆಗ್ಲಿ ಸರ್. ಮಾದೇಶ್ವರ ಒಳ್ಳೇದ್ ಮಾಡಲಿ, ನಿಮ್ಗೆ ಮತ್ತಷ್ಟು ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಮಾದೇಶ್ವರ ಒಳ್ಳೇದು. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ನಮಸ್ಕಾರ ಸರ್.